ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮಳೆಗಾಗಿ ಬಾನತ ನೋಡುತ್ತಿರುವ ಕೊಡಗಿನ ಅನ್ನದಾತ. ಬತ್ತಿದ ಲಕ್ಷ್ಮಣ ತೀರ್ಥ ನದಿ, ಪಂಪ್ಸೆಟ್ ಮೂಲಕ ನೀರು ಹರಿಸುತ್ತಿರುವ ರೈತ. ಹಸಿರು ಸಿರಿಯ ನಾಡು ಕೊಡಗು. ಮಳೆನಾಡಿನ ಸಿರಿವಂತಿಕೆಗೆ ಸಾಕ್ಷಿಯಾಗಿದ್ದ ಜೀವನದಿಯಾಗಿ ಹರಿಯುತ್ತಿದ್ದ ಲಕ್ಷ್ಮಣ ತೀರ್ಥ ನದಿ ಇಂದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಂತ ತಲುಪಿದೆ. ಜುಲೈ ತಿಂಗಳ ಅಂತ್ಯದಲ್ಲಿ ಬೋರ್ಗರೆದು ಹರಿಯಬೇಕಿದ್ದ ನದಿಯ ಪಾತ್ರದಲ್ಲಿ ಇಂದು ನೀರಿಗಿಂತ ಕಲ್ಲು ಬಂಡೆಗಳೇ ಹೆಚ್ಚಾಗಿ ಕಾಣುತ್ತಿವೆ. ದಕ್ಷಿಣ ಕೊಡಗಿನ ಕಾನೂರು ಬಳಿ ಹರಿಯುತ್ತಿರುವ ಲಕ್ಷ್ಮಣ ತೀರ್ಥ ನದಿಯ ಒಡಲು ಬರಿದಾಗಿದ್ದು, ಈ ನದಿಯ ಸುತ್ತಮುತ್ತಲಿನಲ್ಲಿ ವಾಸಿಸುತ್ತಿರುವ ನೂರಾರು ರೈತರು ಈ ನದಿಯ ನೀರನ್ನೇ ಅವಲಂಬಿಸಿ ಸಾವಿರಾರು ಎಕರೆ ಭತ್ತದ ಭೂಮಿಯನ್ನ ಕೃಷಿ ಮಾಡುತ್ತಾರೆ. ಆದರೆ ಈ ಬಾರಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಭತ್ತದ ಕೃಷಿಗೆ ಹಿನ್ನಡೆಯಾಗಿದೆ. ಪ್ರಕೃತಿಯನ್ನೇ ನಂಬಿ ಬದುಕುವ ಅನ್ನದಾತನಿಗೆ ಈ ವರ್ಷ ವರುಣದೇವ ಕೈಕೊಟ್ಟಿದ್ದಾನೆ. ಜೂನ್ ತಿಂಗಳಲ್ಲಿ ಶುರುವಾಗಬೇಕಾಗಿದ್ದ ಕೃಷಿ ಚಟುವಟಿಕೆಗಳು ಮಳೆಯ ಕೊರತೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿವೆ. ಗದ್ದೆಗೆ ನೀರು ಹರಿಸಲು ಅನಿವಾರ್ಯವಾಗಿ ರೈತರು ಪಂಪ್ಸೆಟ್ಗಳನ್ನು ಆಶ್ರಯಿಸಿ ಕೆರೆ ಕಟ್ಟೆಗಳಲ್ಲಿ ಉಳಿದಿರುವ ಅಲ್ಪ ಸ್ವಲ್ಪ ನೀರನ್ನು ಗದ್ದೆಗೆ ಹಾಯಿಸಿ ನಾಟಿ ತಯಾರಿ ನಡೆಸುತ್ತಿದ್ದಾರೆ. ಕೊಡಗಿನ ಬಹುಪಾಲು ರೈತರ ಬದುಕು ಭತ್ತದ ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಭೂಮಿಯನ್ನು ಹದಗೊಳಿಸಿ ಬೀಜಗಳನ್ನು ಚೆಲ್ಲಿ ಹಸಿರು ಕನಸನ್ನು ಕಾಣುತ್ತಿದ್ದ ರೈತನಿಗೆ ಈಗ ಆತಂಕ ಕಾಡುತ್ತಿದೆ. ಗದ್ದೆಗಳನ್ನು ಪಾಳು ಬಿಡಬಾರದೆಂಬ ಹಠದಿಂದ ಕಷ್ಟಪಟ್ಟು ನಾಟಿಗೆ ಪೈರುಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಆದರೆ ಸುರಿಯುವ ಮಳೆರಾಯನ ಕೃಪೆ ಇಲ್ಲದೆ ಭತ್ತದ ಕೃಷಿ ಪೂರ್ಣಗೊಳ್ಳುವುದೇ ಎಂಬ ಪ್ರಶ್ನೆ ರೈತರನ್ನ ಕಾಡುತ್ತಿದೆ. ಲಕ್ಷ್ಮಣ ತೀರ್ಥ ನದಿಯನ್ನು ಆಶ್ರಯಿಸಿ ಕೃಷಿ ಮಾಡುತ್ತಿದ್ದ ಸುತ್ತಮುತ್ತಲಿನ ನೂರಾರು ಕುಟುಂಬಗಳು ಇದೀಗ ಮಳೆರಾಯನ ಮುಖವನ್ನೇ ನೋಡುತ್ತಾ ದಿನ ಕಳೆಯುತ್ತಿದ್ದಾರೆ. ಓಡಲು ಬರಿದಾದ ನದಿ, ಕೃಷಿಗೆ ಸಿಗದ ನೀರು, ಅನಿಶ್ಚಿತ ಮಳೆ, ಈ ಎಲ್ಲದರ ನಡುವೆ ಅನ್ನದಾತ ಕಂಗಾಲಾಗಿದ್ದಾನೆ. ಇನ್ನು ಮುಂದೆಯಾದರೂ ವರುಣ ಕೃಪೆ ತೋರುತ್ತಾನೆಯೇ ಅಥವಾ ಈ ಬಾರಿಯ ಭತ್ತದ ಕೃಷಿ ಕೈ ಜಾರುತ್ತದೆಯೇ ಎಂಬ ಆತಂಕದಲ್ಲಿ ಕೊಡಗಿನ ರೈತ ಬದುಕು ಸಾಗಿಸುತ್ತಿದ್ದಾನೆ. ಪ್ರತಿ ವರ್ಷ ಲಕ್ಷ್ಮಣ ತೀರ್ಥ ನದಿಯು ತುಂಬಿ ಹರಿಯುತ್ತಿತ್ತು. ಇದರಿಂದ ನೂರಾರು ರೈತರು ನೆಮ್ಮದಿಯಿಂದ ತಮ್ಮ ಭತ್ತದ ಗದ್ದೆಗಳಲ್ಲಿ ಕೃಷಿ ಮಾಡುತ್ತಿದ್ದರು. ಪ್ರಸ್ತುತ ವರ್ಷ ಜುಲೈ ತಿಂಗಳು ಕಳೆಯುತ್ತಿದ್ದರೂ ಲಕ್ಷ್ಮಣ ತೀರ್ಥ ನದಿಯಲ್ಲಿ ನೀರಿಲ್ಲದೆ ಬತ್ತಿ ಹೋಗುತ್ತಿದೆ. ಭತ್ತದ ಗದ್ದೆಯನ್ನ ಪಾಳು ಬಿಡಬಾರದೆಂಬ ಉದ್ದೇಶದಿಂದ ಸಮೀಪದಲ್ಲಿ ಹರಿಯುವ ತೋಡಿನ ನೀರನ್ನು ಪಂಪ್ಸೆಟ್ ಮೂಲಕ ಭತ್ತದ ಗದ್ದೆಗೆ ಹಾಯಿಸಿ ಕೃಷಿ ಚಟುವಟಿಕೆ ಆರಂಭಿಸಿದ್ದೇವೆ. ಇದರಿಂದ ಕೃಷಿ ಚಟುವಟಿಕೆಯ ಖರ್ಚು ದುಪ್ಪಟ್ಟಾಗಿದೆ. ಆದರೂ ಭೂಮಿ ತಾಯಿಯನ್ನು ನಂಬಿ ಭತ್ತವನ್ನು ಬೆಳೆಯುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಪ್ರಗತಿಪರ ರೈತ ಕುಂಜಂಡ ರಮೇಶ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇವತ್ತು ನಾನು ಕಾನೂರು ಭಾಗದಲ್ಲಿದ್ದೀನಿ. ಇದು ಲಕ್ಷ್ಮಣ ತೀರ್ಥ ಹರಿತಕ್ಕಂಥ ಹೊಳೆ. ಆದರೆ ಇವತ್ತು ಮಳೆಯ ಅಭಾವ ಇಲ್ಲಿ ತಮಗೆ ನೋಡ್ಬೋದು. ಈ ಒಂದು ಹೊಳೆ ಪ್ರತಿ ವರ್ಷ ತುಂಬಿ ಹರಿತಿತ್ತು ಇಂಥ ಒಂದು ದಿನದಲ್ಲಿ. ಆದರೆ ಈ ಬಾರಿ ಬತ್ತ ಹೋಗ್ತಾ ಇದೆ. ಮುಂದೆ ಮಳೆ ಏನಾದ್ರು ಬರ್ಬೋದಾ, ಯಾವ ನಿರೀಕ್ಷೆಯಲ್ಲಿ ಇಲ್ಲಿ ಭತ್ತ ಬೆಳೆಯತಕ್ಕಂಥ ರೈತರು ಏನು ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಒಂದು ಪ್ರಗತಿಪರ ರೈತರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ, ಅವರ ಅಭಿಪ್ರಾಯನ ಕೇಳ್ತೀನಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇಲ್ಲಿಯ ಪ್ರಗತಿಪರ ರೈತರಾದ ಕುಂಜಮಡ ರಮೇಶ್ ಅವರು ಇದ್ದಾರೆ. ಸರ್, ಈ ಭಾಗದಲ್ಲಿ ತಾವು ಪ್ರಗತಿಪರ ರೈತರಾಗಿ ತುಂಬ ವರ್ಷದಿಂದ ಭೂಮಿಯನ್ನು ನೆಡ್ತಾ ಬರ್ತಿದ್ದೀರಿ. ಈ ಸೇರಿ ಮಳೆ ಕೂಡ ಕಡಿಮೆ ಆಗಿದೆ. ಆದರೆ ಬಿತ್ತನೆ ಬೀಜಗಳನ್ನೆಲ್ಲ ಇಲ್ಲಿ ಬಿತ್ತಿದ್ದೀರಿ. ಪಂಪ್ಸೆಟ್ಗಳ ಮೂಲಕ ಕೂಡ ನೀವು ನೀರನ್ನು ಹಾರಿಸ್ತಾ ಇದ್ದೀರಿ. ಸಾಕಷ್ಟು ಇದಕ್ಕೆ ಒಂದು ಹಣನೂ ಕೂಡ ಖರ್ಚಾಗ್ತಾ ಇದೆ. ನೀವು ನಿರೀಕ್ಷೆ ಮಾಡಿದೆ. ಈ ಸೇರಿ ಯಾವ ಎಲ್ಲ ಬಿತ್ತನೆ ಬೀಜ ಹಾಕಿ? ನಾವು ಅತೀರ, ತುಂಗ, ತನು ಇಷ್ಟನ್ನ ಬಿತ್ತಿದ್ದೀವಿ. ಅದು ಪಕ್ಷಿಗಳ ಕಾಟ, ಹಂದಿಗಳ ಕಾಟ ಎಲ್ಲದರ ಮಧ್ಯದಲ್ಲಿ ನಾವು ಈಗ ಬದುಕ್ತಾ ಇದ್ದೇವೆ. ಭೂಮಿಯನ್ನು ಬಿಡಬಾರ್ದು ಅಂತೇಳಿ ಮಾಡ್ತಾ ಇದ್ದೇವೆ. ಇದು ತಂದೆ ಅಜ್ಜನ ಕಾಲದಿಂದ ಬಂದ ಒಂದು ಕಸುಬು. ಅದನ್ನು ಬಿಡಬಾರ್ದು ಅಂತೇಳಿ ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಕುಲದೇವರು ಕಾವೇರಮ್ಮಯ್ಯ ಇಗ್ಗುತಪ್ಪನು ಕರುಣೆ ತೋರಿಸಿ ಒಂದು ವರ್ಣನ ಆಶೀರ್ವಾದ ಬೇಕು ಅಂತೇಳಿ ದೇವರನ್ನ ಬೇಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಮಳೆ ಬರಲಿ ಅಂತೇಳಿ ಆ ಇಗ್ಗುತಪ್ಪನೋ ಕಾವೇರಮ್ಮನೋ ಬೇಡ್ಕೊಂಡು ನಾವು ಕಾರ್ಯ ಮುಂದುವರಿಸ್ತಾ ಇದ್ದೀವಿ. ಅನ್ನದಾತನ ರಕ್ಷಣೆಗೆ ವರ್ಣ ಬರಲೇಬೇಕು. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ವರ್ಣ ಈ ಒಂದು ಭೂಮಿಗೆ ಬರೋದ್ರ ಮೂಲಕ ಅನ್ನದಾತನಿಗೆ ಬೆಳೆ ಬೆಳಿಬೇಕು. ಆ ನಿಟ್ಟಿನಲ್ಲಿ ನಾವು ನಿರೀಕ್ಷೆ ಮಾಡೋಣ, ವರ್ಣ ಆದಷ್ಟು ಬೇಗ ಬರಲಿ ಅಂತೇಳಿ. ಕ್ಯಾಮರಾಮನ್ ರಾಜು ಜೊತೆ ನಾನು HK ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.